ಶಾಲೆಯಲ್ಲಿ 15 ವಿದ್ಯಾರ್ಥಿಗಳ ಮೇಲೆ ಹೆಜ್ಜೆನು ದಾಳಿ ಮಾಡಿದೆ. ಕಕ್ಕಿಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜೆ ಶಾಲೆಯಲ್ಲಿ 15 ವಿದ್ಯಾರ್ಥಿಗಳ ಮೇಲೆ ಹೆಜ್ಜೆನಿನ ದಾಳಿಯಾಗಿದೆ. ಕಕ್ಕಿಂಜೆ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಪ್ರೇಯರ್ ಮುಗಿಸಿ ಶಾಲೆ ಒಳಗೆ ಹೋಗುವಂತ ಸಂದರ್ಭದಲ್ಲಿನೇ ಹೆಜ್ಜೆನು ದಾಳಿ ಇಟ್ಟಿರೋದು. ಮೂವರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿವೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೆಜ್ಜೆನು ದಾಳಿ ಆಗಿರೋದ್ರಿಂದ ಶಾಲೆಗೆ ರಜೆ ನೀಡಿದ್ದಾರೆ ಸಿಬ್ಬಂದಿ. ಹೆಜ್ಜೆನು ಅಲ್ಲೇ ಗೂಡು ಕಟ್ಕೊಂಡಿದೆ. ಪ್ರೇಯರ್ ಮುಗಿಸಿ ಇನ್ನೇನು ಶಾಲೆ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಹೆಜ್ಜೆನು ದಾಳಿ ಇಟ್ಟಿರೋದು. ಈಗಾಗಲೇ 15 ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗಿದ್ದು, ಕೆಲ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಶಾಲೆಗೆ ರಜೆ ಕೊಡಲಾಗಿದೆ. ಹೆಜ್ಜೆನು ಯಾವಾಗ ಬೇಕಿದ್ರೂ ದಾಳಿ ಮಾಡಬಹುದು ಅನ್ನುವಂಥ ಕಾರಣಕ್ಕೆ. ಒಂದು ಬಿಸಿಲು ಹೆಚ್ಚಾಗಿರುತ್ತೆ ಅಥವಾ ಏನಾದರೂ ಕಲ್ತಾಗಿದ್ರೆ ಇಂತಹ ಸಂದರ್ಭದಲ್ಲಿ ಹೆಜ್ಜೆನಿನ ಗೂಡು ಏನಿದೆ ಕೆಣಕ್ದಂಗೆ ಆಗುತ್ತೆ. ಆಗ ಈ ರೀತಿ ಹೆಜ್ಜೆನಿನ ದಾಳಿ ಆಗುತ್ತೆ. ಆದಷ್ಟು ಬೇಗ ಆ ಹೆಜ್ಜೆನ ಗೂಡೇನಿದೆ ಈ ರೀತಿ ಪದೇ ಪದೇ ತೊಂದರೆ ಆಗುತ್ತೆ ಅಂದರೆ ಅದನ್ನ ವೈಜ್ಞಾನಿಕವಾಗಿಯೇ ತೆರವು ಮಾಡುವಂಥ ಕೆಲಸವನ್ನು ಅಲ್ಲಿನ ಸಿಬ್ಬಂದಿ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ಜೇನನ್ನು ಕೂಡ ನಾಶ ಮಾಡುವಂತಿಲ್ಲ, ಅದಕ್ಕೂ ಬದುಕು ಹಕ್ಕಿದೆ. ಹಾಗಾಗಿ ಈಗ ಸದ್ಯಕ್ಕಿಂತ ಒಂದು ಘಟನೆ ಆಗಿರೋದ್ರಿಂದ ವಿದ್ಯಾರ್ಥಿಗಳು 15 ಜನ ಗಂಭೀರವಾಗಿ ಗಾಯಗೊಂಡಿರೋದ್ರಿಂದ ಸದ್ಯಕ್ಕೆ ಈಗ ಅಲ್ಲಿನ ಸಿಬ್ಬಂದಿ ಎಚ್ಚೆತ್ಕೋಬೇಕಿದೆ. ಗ್ರಾಮ ಪಂಚಾಯಿತಿ ಇರ್ಬೋದು, ಅವರೆಲ್ಲರೂ ಎಚ್ಚೆತ್ಕೊಂಡು ವೈಜ್ಞಾನಿಕವಾಗಿಯೇ ಅದನ್ನು ಹೇಗೆ ತೆರವು ಮಾಡ್ಬೋದು ಆ ರೀತಿ ಮಾಡಿದರೆ ಒಳಿತು. ಇಲ್ಲಾಂದರೆ ವಿದ್ಯಾರ್ಥಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಕೆಲವರು ಕೆಣಕ್ತಿರ್ತಾರೆ, ಕಲ್ಲು ಹೊಡಿತಿರ್ತಾರೆ. ಇಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಮತ್ತೆ ರಿಪೀಟ್ ಆಗಬಹುದು. ಹಾಗಾಗಿ ಅಲ್ಲಿನ ಸಿಬ್ಬಂದಿ ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಹೆಜ್ಜೆನು ದಾಳಿ ಇಡ್ತು ಅಂತ ಅಂದರೆ ಆ ಗಾಯಗಳಾಯಿತು ಅಂದರೆ, ನಂಜಾಯಿತು ಅಂದರೆ ಸಾಮಾನ್ಯದಲ್ಲ ಅದು. ಹಾಗಾಗಿ ಸದ್ಯಕ್ಕೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿದ್ಯಾರ್ಥಿಗಳು. ಯಾರ್ಯಾರು ಗಂಭೀರವಾಗಿ ಗಾಯಗೊಂಡಿದ್ದಾರೋ ಒಟ್ಟು 15 ಜನರಿಗೆ ಈ ರೀತಿಯಾಗಿ ದಾಳಿ ಆಗಿರೋದಂತೆ. ಅದರಲ್ಲಿ ಒಂದು 3 ಜನ ವಿದ್ಯಾರ್ಥಿಗಳೇನಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಕ್ಕಿಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು. ಶಾಲಾ ಸಿಬ್ಬಂದಿ ಇರ್ಬೋದು, ಗ್ರಾಮ ಪಂಚಾಯಿತಿ ಇವರೆಲ್ಲರೂ ಸೇರಿಕೊಂಡು ಆದಷ್ಟು ಬೇಗ ಹೆಜ್ಜೆನ ಗೂಡೇನಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಿದೆ. ಇಲ್ಲಾಂದರೆ ಇದು ಪದೇ ಪದೇ ರಿಪೀಟ್ ಆಗಿಬಿಡುತ್ತೆ.